ನಮಸ್ಕಾರ. ಮನೆ ಮುಂದೆ ಏನಾದರೂ ಯಾರಾದರೂ ಮಾಟ ಮಂತ್ರ ಮಾಡಿದರೆ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬಿಸ್ನೆಸ್ ಮಾಡ್ತಿರ್ತೀರ, ವ್ಯಾಪಾರ ಮಾಡುವ ಜಾಗದಲ್ಲಿ ಸ್ಥಳದಲ್ಲಿ ಅಥವಾ ಜಮೀನುಗಳಲ್ಲಿ ಮಣ್ಣಿನಲ್ಲಿ ಏನಾದರೂ ಉಣಿ ಮಾಟ ಮಂತ್ರ ಮಾಡಿದರೆ, ಆಗ ಎಷ್ಟೋ ಕಡೆ ಮನೆಗಳ ಮುಂದೆ ನೋಡಿರ್ತೀವಿ ಈ ಕಲ್ಲುಪ್ಪು, ಒಣಮೆಣಸಿನಕಾಯಿ, ನಿಂಬೆಹಣ್ಣು, ಕಲ್ಲಿದ್ದಲು, ಬಳಿಗಳು, ಗೊಂಬೆಗಳು, ಕೂದಲುಗಳು, ಈ ಬಳಿಗಳು, ಒಡಕದ ಬಳಿಗಳು, ಅರಿಶಿನ ಕುಂಕುಮ ಹಾಕಿ ಮನೆ ಮುಂದೆ ಎಸ್ಪೆಷಲಿ ನಿಂಬೆಹಣ್ಣುಗಳು ಹಾಕಿರೋದು, ಈ ಥರದ್ದು ಏನಾದರೂ ನಿಮಗೆ ಈ ಕಂಡು ಬಂದಲ್ಲಿ ಮನೆ ಮುಂದೆ ಆಗ್ಬೋದು, ವ್ಯಾಪಾರ ಮಾಡುವ ಜಾಗದಲ್ಲಿ ಆಗ್ಬೋದು, ಬಿಸ್ನೆಸ್ ಮಾಡುವ ಜಾಗದಲ್ಲಿ ಇರ್ಬೋದು, ಹೊಲದಲ್ಲಿ, ಜಮೀನಿನಲ್ಲಿ, ಮಣ್ಣಿನಲ್ಲಿ ಊಣಿರೋದು, ಮನೆ ಮುಂದೆ ಹಾಕಿರೋದು, ನಿಮ್ಮ ಮನೆ ಮುಂದೆ ದಾರಿ ಇರುತ್ತೆ, ದಾರಿಯಲ್ಲಿ ಏನಾದರೂ ಮಧ್ಯದಲ್ಲಿ ಹಾಕಿರೋದು, ಈ ರೀತಿ ಏನಾದರೂ ಕಂಡು ಬಂದಲ್ಲಿ ಏನು ಮಾಡಬೇಕು ಗೊತ್ತಾ? ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ರೀತಿ ಏನಾದರೂ ಆಗಿಬಿಟ್ಟಿದ್ರೆ ಹೆದರ್ಕೋಣ ಅಂತ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮನೆ ಒಳಗಡೆ ಕಸದ ಮರ ಇರುತ್ತಲ್ಲ, ಕಸದ ಮರ, ಕಸ ಹೊಡಿತೀರಲ್ಲ ಮನೆ ಒಳಗಡೆ, ಕಸ ಎತ್ತಾಕಕ್ಕೆ ಕಸದ ಮರ ಯೂಸ್ ಮಾಡ್ತಿರಲ್ಲ, ಆ ಕಸದ ಮರ ಅಥವಾ ಈ ಕಟ್ಟಿಗೆಗಳು, ಇದೇನು ಈ ಕಟ್ಟಿಗೆಗಳನ್ನ ತಗೊಂಡು ಆ ಕಸದ ಮರದಲ್ಲಿ ಕ್ಲೀನಾಗಿ ಎತ್ಕೊಂಡು ಒಂದು ಸೈಡಲ್ಲಿ ಹಾಕಿ, ಪೆಟ್ರೋಲ್ ಬರುತ್ತಲ್ಲ, ಪೆಟ್ರೋಲ್ ಹಾಕ್ಬಿಟ್ಟು ಸುಟ್ಟುಬಿಡಿ. ಜಮೀನಲ್ಲಿ ಏನಾದರೂ ಯಾರಾದರೂ ಮಣ್ಣಿನಲ್ಲಿ ಉಣಿದ್ರೆ ಈ ರೀತಿ, ಅಥವಾ ಮನೆ ಮುಂದೆ ಹಾಕಿದರೆ, ರೋಡ್ನಲ್ಲಿ ಹಾಕಿದಾಗ ವ್ಯಾಪಾರ ಮಾಡುವ ಜಾಗದಲ್ಲಿ ನಿಂಬೆಹಣ್ಣು, ಕಲ್ಲುಪ್ಪು, ಒಣಮೆಣಸಿನಕಾಯಿ, ಇದ್ಲು, ಗೊಂಬೆಗಳು, ಕೂದಲುಗಳು, ಕಪ್ಪು ಬಳೆಗಳು, ಆ ಥರ ಏನಾದರೂ ಅರಿಶಿನ ಕುಂಕುಮ, ಒಣಮೆಣಸಿನಕಾಯಿ, ಬೇರೆ ಏನಾದರೂ ನಿಮಗೆ ಆ ಥರದ್ದು ಮಾಟ ಮಂತ್ರ ಯಾರೋ ಮಾಡಿಬಿಟ್ಟಿದ್ದಾರೆ, ಏನೋ ಒಂದು ರಕ್ತನೋ ಏನೋ ಒಂದು ಚೆಲ್ಲಿದ್ರೆ, ಹಾಕಿದರೆ, ಅರಿಶಿನ ಕುಂಕುಮ ಏನೇ ಹಾಕಿದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಕಸದ ಮರ ಇರುತ್ತೆ ನೋಡಿ, ಕಸದ ಮರ ತಗೊಂಬಿಡ್ರಿ. ಕಸದ ಮರ ತಗೊಂಡು ಕೈನಲ್ಲಿ ಮುಟ್ಟಂಗಿಲ್ಲ, ಕಸದ ಮರ ತಗೊಂಡು ಕ್ಲೀನಾಗಿ ಕಸದ ಮರದಲ್ಲೇ ಎತ್ಕೊಬೇಕು, ಕೈನಲ್ಲಿ ಯಾವುದಕ್ಕೆ ಮುಟ್ಟಕ್ಕೆ ಹೋಗ್ಬಿಡಿ. ಇದು ಅಂತ ಈ ಕಟ್ಟಿಗೆಗಳು ಇದ್ದರೆ, ಈ ಕಟ್ಟಿಗೆ ಮರಗಳು ಅಂಥವಿದ್ದರೆ ಇನ್ನೂ ಚೆನ್ನಾಗಿ ಅದು ತಗೊಂಡು ಕ್ಲೀನಾಗೆ ಒಂದು ಸೈಡಲ್ಲಿ ಹಾಕ್ಬಿಟ್ಟು, ಪೆಟ್ರೋಲ್ ಹೆಂಗೂ ಇರುತ್ತೆ ಹಾಕ್ಬಿಟ್ಟು ಸುಟ್ಟುಬಿಡಿ. ಆಮೇಲೆ ಕೈಕಾಲು ಮುಖ ತೊಳ್ಕೊಂಬಿಟ್ಟು ಅಂಗಡಿ ಒಳಗಡೆ ಆದರೆ ಅಂಗಡಿ ಒಳಗಡೆ ಹೋಗಿ, ವ್ಯಾಪಾರ ಮಾಡೋ ಸ್ಥಳದಲ್ಲಿ, ಮನೆಯಲ್ಲಿದ್ದರೆ ಮನೆ ಒಳಗಡೆ ಹೋಗಿ, ಜಮೀನಲ್ಲಿದ್ದರೆ ಮನೆಗೆ ಬಂದು ಹೊರಗಡೆ ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬಂದು ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಹನುಮಾನ್ ಚಾಲೀಸ್ 3 ಬಾರಿ ಪಠಣೆ ಮಾಡಿ. ಹನುಮಾನ ಚಾಲೀಸ್ 3 ಬಾರಿ ಪಠಿಸ್ಬೇಕು. ಈ ರೀತಿ ಮಾಡಿ ಮಾಟ ಮಂತ್ರ ಇದಕ್ಕೆ ಹೆದರ್ಕೋಣ ಅಂತ ಅವಶ್ಯಕತೆಯೇ ಇಲ್ಲ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಸದುಪಯೋಗ ಪಡಿಸ್ಕೊಳ್ಳಿ, ಸುಖವಾಗಿ ಬದುಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.